ಬಹುನಿರೀಕ್ಷಿತ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ ಕಾಮಗಾರಿಗೆ ಬಿಡಿಎ ಅಂತಿಮ ಭೂಸ್ವಾಧೀನ ಸೂಚನೆ ನೀಡುತ್ತಿದ್ದು, ಕಾಮಗಾರಿಗೆ ಪ್ರಗತಿಯಲ್ಲಿದೆ. ಇದು ಪಿಆರ್ಆರ್ನ ನಿರ್ಣಾಯಕ ಹಂತವನ್ನು ಪೂರ್ಣಗೊಳಿಸಲು ಕಾರಣವಾಗುತ್ತದೆ ಮತ್ತು ನಾಗರಿಕರು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಪೆರಿಫೆರಲ್ ರಿಂಗ್ ರಸ್ತೆಯನ್ನು ಹೊಂದಲು ಸಾಧ್ಯವಾಗುವಂತೆ ಬೇಗನೆ ಚಲಿಸುತ್ತದೆ. ಪ್ರಾಥಮಿಕ ಅಧಿಸೂಚನೆಯನ್ನು 2020ರಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಸುಮಾರು 750 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವತ್ತ ಗಮನ ಹರಿಸಲಾಗಿದೆ. ಕಾಮಗಾರಿಗಳ ಪ್ರಮುಖ ಭಾಗವು ಈಗಾಗಲೇ ಸಿದ್ಧವಾಗುತ್ತಿದೆ ಮತ್ತು ಅತ್ಯಂತ ನಿರ್ಣಾಯಕ ಹಂತ ಪೂರ್ಣಗೊಂಡ ನಂತರ ಈ ಸ್ವಾಧೀನ ಪ್ರಾರಂಭವಾಗುತ್ತದೆ. ಪೆರಿಫೆರಲ್ ರಿಂಗ್ ರಸ್ತೆ ಅಥವಾ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಏನನ್ನು ಸಾಧಿಸಲು ಉದ್ದೇಶಿಸಿದೆ? ಪೆರಿಫೆರಲ್ ರಿಂಗ್ ರಸ್ತೆ ಅಥವಾ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಯನ್ನು ಬೆಂಗಳೂರನ್ನು ಸುತ್ತುವರಿಯಲು ವಿನ್ಯಾಸಗೊಳಿಸಲಾಗಿದ್ದು, ಹೊಸೂರು ರಸ್ತೆ ಮತ್ತು ತುಮಕೂರು ರಸ್ತೆ ಸೇರಿದಂತೆ ಪ್ರಮುಖ ಪ್ರಧಾನ ರಸ್ತೆಗಳನ್ನು ಸಂಪರ್ಕಿಸುವ 73.4 ಕಿಲೋಮೀಟರ್ ಉದ್ದದ ಕಾರಿಡಾರ್ ಅನ್ನು ರಚಿಸಲಾಗಿದೆ. ಪೆರಿಫೆರಲ್ ರಿಂಗ್ ರಸ್ತೆ ಬೆಂಗಳೂರಿನ ಸಂಪೂರ್ಣ ಮುಖವನ್ನೇ ಬದಲಾಯಿಸುವುದರಲ್ಲಿ ಸಂದೇಹವಿಲ್ಲ, ಏಕೆಂದರೆ ಇದು ನಗರದ ಕೇಂದ್ರಗಳಲ್ಲಿ ಭಾರೀ ವಾಹನಗಳು ಸಂಚರಿಸುವ ಸ್ಥಳಗಳನ್ನು ಬೇರೆಡೆಗೆ ತಿರುಗಿಸಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ. ಈ ರಸ್ತೆ ಮಾರ್ಗವು 10 ಪ್ರಮುಖ ಜಂಕ್ಷನ್ಗಳನ್ನು 100 ಸಣ್ಣ ಛೇದಕಗಳೊಂದಿಗೆ ಸಂಪರ್ಕಿಸುತ್ತದೆ. ಜೊತೆಗೆ ಪ್ರಸಿದ್ಧ ವೈಟ್ಫೀಲ್ಡ್ ರಸ್ತೆ, ಚನ್ನಸಂದ್ರ ರಸ್ತೆ, ಹೆಸರುಘಟ್ಟ ರಸ್ತೆ, ಹಳೆ ಮದ್ರಾಸ್ ರಸ್ತೆ ಮತ್ತು ಹೊಸೂರು ರಸ್ತೆ ಸೇರಿದಂತೆ 16 ಕಾರ್ಯತಂತ್ರದ ಫ್ಲೈಓವರ್ಗಳನ್ನು ಸಂಪರ್ಕಿಸುತ್ತವೆ. ಇದು 10 ಓವರ್ ಪಾಸ್ಗಳು ಮತ್ತು 12 ಅಂಡರ್ ಪಾಸ್ಗಳ ರಸ್ತೆ ಮಾರ್ಗದ ಸಂಪರ್ಕವನ್ನು ಸಹ ಸಂಪರ್ಕಿಸುತ್ತದೆ. ಮತ್ತು ಯೋಜನೆಗಳು ಕ್ಲೋವರ್ ಫೀಲ್ಡ್ ಓವರ್ ಬ್ರಿಡ್ಜ್ಗಳು, ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಗಳು, ಚಿಕ್ಕತೊಗರು ಸರೋವರ, ಗುಂಜೂರು ಸರೋವರ ಮತ್ತು ಜರಕಬಂಡೆ ಸರೋವರ ಇತ್ಯಾದಿಗಳನ್ನು ಸಹ ತೋರಿಸುತ್ತದೆ. ಈ ಯೋಜನೆಯು ಮೊದಲನೇದಾಗಿ ಹೊಸೂರು ರಸ್ತೆ ಮತ್ತು ತುಮಕೂರು ರಸ್ತೆ ನಡುವಿನ 65.95 ಕಿಲೋಮೀಟರ್ ವರೆಗೆ ವಿಸ್ತಾರವಾಗಿದೆ. ಎರಡನೆಯದು ಮಾದನಾಯಕನಹಳ್ಳಿ ಬಳಿ 3.4 ಕಿಲೋಮೀಟರ್, ಮೂರನೆಯದಾಗಿ ಹೆಬ್ಬಗೋಡಿ ಬಳಿ 4.8 ಕಿಲೋಮೀಟರ್. ಬಿಡಿಎ ಪಾತ್ರ ಮೇಲೆ ಹೇಳಿದಂತೆ 73.4 ಕಿಲೋಮೀಟರ್. ಪಿಆರ್ಆರ್ ಬಿಡಿಎ ನಿರ್ಮಾಣಕ್ಕಾಗಿ 2560 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ ಮತ್ತು ಭೂಮಾಲೀಕರಿಗೆ ಪರಿಹಾರವಾಗಿ ಕರ್ನಾಟಕ ಸರ್ಕಾರವು 2013ರ ಭೂಸ್ವಾಧೀನ ಕಾಯ್ದೆಗೆ ಸಮಾನವಾಗಿ ಎಕರೆ ಸುಮಾರು 8 ಕೋಟಿ ಪರಿಹಾರವನ್ನು ನೀಡಲು ನಿರ್ಧರಿಸಿದೆ. ಈ ಪುನರುಜ್ಜೀವನದ ಯೋಜನೆಯ ಪಿಆರ್ಆರ್ಗೆ ಹೆಚ್ಚಿನ ಭರವಸೆ ನೀಡುತ್ತದೆ. ಮೂಲತಃ ಅಂದಾಜು ಸುಮಾರು 14,000 ರುಗಳಾಗಿದ್ದು, ಭೂಸ್ವಾಧೀನಕ್ಕೆ 8,000 ಕೋಟಿ ರುಗಳನ್ನು ಒಳಗೊಂಡಿತ್ತು. ಈಗ ಯೋಜನೆಯ ಅಂದಾಜು ರು 27 ಕೋಟಿ ಮತ್ತು ಭೂಸ್ವಾಧೀನಕ್ಕೆ 21 ರುಗಳಿಗೆ ಏರಿದೆ ಅಥವಾ ಪರಿಷ್ಕರಿಸಲಾಗಿದೆ. ಬೆಂಗಳೂರು ವ್ಯಾಪಾರ ಕಾರಿಡಾರ್ ಮಹತ್ವಾಕಾಂಕ್ಷೆಯನ್ನು ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ ಅಥವಾ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಗರದ ಭೂದೃಶ್ಯವನ್ನೇ ಬದಲಾಯಿಸಲಿದೆ ಮತ್ತು ಈ ಇತ್ತೀಚಿನ ನವೀಕರಣಗಳು ನಗರದ ಲಕ್ಷಾಂತರ ನಿವಾಸಿಗಳ ಪ್ರಯಾಣಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡಲಿದೆ.